ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಟೊಮೆಟೊ ಫಾರ್ಮಿಂಗಲ್ಲಿ ಡೇ 1ಇಂದ ಡೇ 15 ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಬೇಸಿಕ್ ಡೀಟೇಲ್ಸ್ ಲೈಕ್ ಪೇಪರ್ ಹಾಕೋದೆಲ್ಲ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಗೊಬ್ಬರ ಬೇಸಾಯ ಏನೆಲ್ಲ ಕೊಡಬೇಕು ಅದೆಲ್ಲ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಡೇ ಫಸ್ಟಿಂದನೇ ನೋಡ್ತೀನಿ. ಸೊ ಮೊದಲಿಗೆ ಪ್ಲಾಂಟೇಷನ್ ಮಾಡುವಂತಹ ಸೀಡ್ ಅಂದರೆ ನೀವೇನು ಟೊಮೆಟೊ ಕ್ರಾಪನ್ನು ಮಾಡಬೇಕು ಅಂತಿದ್ದೀರೋ, ಸೊ ಆ ಒಂದು ಸೀಡ್ ಸೆಲೆಕ್ಷನ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು. ಅಂದರೆ ಆ ಪ್ಲಾಂಟ್ ಸೆಲೆಕ್ಷನ್ ಅದು ಈಗೆಲ್ಲರೂ ಸಾಹೋ ಅಂತ ಪ್ಲಾಂಟೇಷನ್ ಮಾಡ್ತಾರೆ, ಬಾಹೋ ಅಂತ ಮಾಡ್ತಾರೆ. ಸೊ ಅದು ನಾನು ಹೇಳ್ತಿದ್ದೀನಿ. ಸೊ ನಾನು ಪ್ಲಾಂಟೇಷನ್ ಮಾಡಿರೋದು ಅಥರ್ವ ಅಂತ ಹೇಳ್ಬಿಟ್ಟು. ಸೊ ಯಾಕಪ್ಪ ನೀವು ಕೇಳ್ಬೋದು, ಬಾಹೋ ಸಾಹೋ ಯಾಕೆ ಪ್ಲಾಂಟೇಷನ್ ಮಾಡಿಲ್ಲ ಅಂತ. ಸೊ ನಾನು ಇದರ ಒಂದು ರಿಸಲ್ಟನ್ನು ಲಾಸ್ಟ್ ಇಯರ್ ಸಮರಲ್ಲೇ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ರಾಪು, ಆ ಕಾರಣದಿಂದನೇ ಮಾಡ್ತಿರೋದು. ಸೊ ಸಾಹೋ ಯಾಕೆ ಮಾಡಿಲ್ಲ ಅಂತಲೂ ಕೇಳ್ಬೋದು. ಲಾಸ್ಟ್ ಇಯರು ಸಾಹೋ ಮಾಡಿದೆ, ಒಳ್ಳೆ ಬೆಳೆನೂ ಮಾಡಿದ್ವಿ. ಬಟ್ ತುಂಬ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಯಿತು ಅದಕ್ಕೆ, ಆ ಬೆಳೆ ತೆಗೆಯೋಷ್ಟೊತ್ತಿಗೆ. ಸೊ ಈ ಒಂದು ಕಾರಣದಿಂದ ಸಾಹೋನ ಪ್ಲಾಂಟೇಷನ್ ಮಾಡೋಂಗಿಲ್ಲ. ಅದು ಸಾಹೋಗೆ ತುಂಬಾ ವೈರಸ್ ಅಟ್ಯಾಕ್ ಆಗ್ತಿರೋ ಕಾರಣದಿಂದನೂ ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಇದು ಒನ್ ಆಫ್ ದ ರೀಸನ್. ಅದಾದಮೇಲೆ ಈ ಒಂದು ಅಥರ್ವನ ನಾನು ಲಾಸ್ಟ್ ಇಯರ್ ಸಮ್ಮರಲ್ಲಿ ನೋಡಿದ್ದೀನಿ. ತೋಟ ತುಂಬ ಚೆನ್ನಾಗಿ ಆಗಿತ್ತು ಮತ್ತು ಬೆಳೆ ಕ್ರಾಪು ತುಂಬಾ ಚೆನ್ನಾಗಿತ್ತು, ಕಾಯಿ ಗಟ್ಟಿ ಇರೋತ್ತು ಮತ್ತು ಯಾವುದೇ ರೀತಿ ಜಾಂಡೀಸ್ ಆಗಿರಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಇರಲಿಲ್ಲ. ಆ ಕಾರಣದಿಂದ ಈ ಒಂದು ಸೀಡನ್ನು ಸೆಲೆಕ್ಷನ್ ಮಾಡಿಕೊಂಡೆ. ಸೊ ಸೆಲೆಕ್ಷನ್ ಮಾಡಿ ಪ್ಲಾಂಟೇಷನ್ ಮಾಡಿದಂತಹ ದಿನ, ಸೊ ನಾವು ಕಂಪ್ಲೀಟ್ ಅರೌಂಡ್ ಒಂದು 13,000 ಪ್ಲಾಂಟ್ಸನ್ನು ಪ್ಲಾಂಟೇಷನ್ ಮಾಡಿದ್ವಿ. ಸೊ ಈ ಒಂದು ಕಂಪ್ಲೀಟಾಗಿ ನಾವು ಅಥರ್ವನೇ ಪ್ಲಾಂಟೇಷನ್ ಮಾಡಿದ್ರು. ಮೊದಲನೇ ಬೆಳೆ ನಾವು ಮಾಡಿದ್ದೀವಿ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ಆ ತೋಟಕ್ಕೆ ನಾವು ಅಥರ್ವನೇ ಮಾಡಿರೋದು. ಅದು ನನ್ನ ಒಂದು 6 ಫೀಟ್ ಹೈಟ್ ಅನ್ನೋದು ಬಂದಿದೆ. ತೋಟ ತುಂಬಾ ಹೆಲ್ತಿ ಇದೆ. ಕೆಲವೊಂದು ಕಡೆ ವೈರಸ್ ಬಂದಿಲ್ಲ ಅಂತಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ತುಂಬಾ ಕಮ್ಮಿ ಇದೆ ವೈರಸ್. ಬೇರೆ ಸಾಹೋಗೆ ಬಾಹೋಗೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಕ್ರಾಪು. ಒಂದು 10-15% ವೈರಸ್ ಅಟ್ಯಾಕ್ ಆಗಿದೆ, ಇಲ್ಲ ಅಂತಂತೂ ಹೇಳ್ತಿಲ್ಲ. ತುಂಬ ಕಾಯಿ ಗಟ್ಟಿನೂ ಸಹ ಇದೆ. ಸೊ ನೀವು ಲಾಸ್ಟು ಆ ವಿಡಿಯೋದಲ್ಲಿ ನಾನು ಅದೇ ತೋಟದಲ್ಲಿ ಇದ್ದು ನಿಮಗೆ ವಿಡಿಯೋ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ಫರ್ದರ್ ಅದು ಶಾಂಪಲ್ ಆಗಿ ನಾನಂದ್ರೆ 10 ಡೇಸಲ್ಲಿ ಶಾಂಪಲ್ ಆಗುತ್ತೆ. ಮಾರ್ಕೆಟ್ಗೆ ಹೋದ್ಮೇಲೂ ಸಹ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಇನ್ನು ಈ ಒಂದು ಕ್ರಾಪ್ಗೆ ಬರೋದಾದರೆ ಡೇ 1ಇಂದ ಡೇ 15ವರೆಗೂ ಡೆವಲಪ್ಮೆಂಟ್ ಈ ರೀತಿ ಆಗಿದೆ. ಸೊ ಡೇ 15ಅಲ್ಲಿ ಡೆವಲಪ್ಮೆಂಟ್ ಈ ರೀತಿ ನೀವು ಕಾಣಿಸ್ತಿರ್ಬೋದು. ಸೊ ಯಾವ ರೀತಿ ಸೈಡ್ ಬ್ರಾಂಚಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಇನಿಷಿಯಲ್ ಸ್ಟೇಜಲ್ಲೇ. ಸೊ ಈವನ್ ತೋಟ ಫುಲ್ ಅದೇ ಥರ ಇದೆ. ನಿಮಗೆ ವಿಜುವಲ್ ತೋರಿಸ್ತೀನಿ ನೋಡಿ. ಸೊ ಇದಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ ಇನ್ ಫರ್ದರ್ ಅಂದರೆ ನಿಮಗೆ ಬರುವಂತಹ ಒಂದು ನಿಮಿಷದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಏನೆಲ್ಲ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪನ್ನು ತಿಳಿಸ್ತೀನಿ. ಸೊ ಅದನ್ನು ನಿಮ್ಮ ತೋಟದಲ್ಲಿ ನೀವು ಫಾಲೋ ಅಪ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ತೋಟ ನನ್ನ ತೋಟಕ್ಕಿಂತ ಒಂಚೂರು ದೊಡ್ಡ ತೋಟ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜನ್ನು ಸರ್ಚ್ ಮಾಡಿ. ಸೊ ಆ ಒಂದು ಪೇಜ್ನಲ್ಲಿ ನಾನು ಆಲ್ರೆಡಿ ನಮ್ಮದು ಮೊದಲನೇ ಬ್ಯಾಚ್ ಏನು ನಾನು ಮಾರ್ಚ್ 1 ಪ್ಲಾಂಟೇಷನ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಫಾಲೋ ಅಪ್ ಮಾಡಿಕೊಂಡು ನೀವು ನಿಮ್ಮ ತೋಟಕ್ಕೆ ಏನೆಲ್ಲ ಸ್ಪ್ರೇ ಮಾಡ್ಕೋಬೇಕು ಅಂತ ನೀವು ನೋಡ್ಕೋಬೋದಾಗುತ್ತೆ. ಸೊ ಈಗ ಇಲ್ಲಿ ನಾನು ಪ್ಲಾಂಟೇಷನ್ ಮಾಡಿದಂತಹ ಒಂದು ದಿನ ಬಂದ್ಬಿಟ್ಟು 18ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ದೀನಿ. ಸೊ ಈಗ ನಾವು ಮೇ ತಿಂಗಳಲ್ಲಿ 3ನೇ ತಾರೀಕಲ್ಲಿದ್ದೀವಿ. ನಾನು ಈ ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಟೋಟಲ್ 15 ದಿನ ಆಗಿದೆ ಈ ಒಂದು ವಿಡಿಯೋ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ. ಸೊ ಮೊದಲಿಗೆ ಪ್ಲಾಂಟೇಷನ್ ಮಾಡಿದಂತಹ ಮೊದಲನೇ ದಿನ ಬಂದ್ಬಿಟ್ಟು ನೀರು ಅನ್ನೋದು ಒಂದು ಹಾಫ್ ಆನ್ ಅವರ್ ಕೊಟ್ವಿ. ಪ್ಲಾಂಟೇಷನ್ ಮಾಡಿ ಒಂದು ಹಾಫ್ ಆನ್ ಅವರ್ ನೀರು ಕೊಟ್ವಿ. ಸೊ ಅದಾದಮೇಲೆ 1 ಡೇ ನೀರೇ ಕೊಟ್ಟಿರಲಿಲ್ಲ. ಸೊ ದೇರ್ ಆಫ್ಟರ್ ದ ನೆಕ್ಸ್ಟ್ ಡೇ ನಾವು ನಾರ್ಮಲಿ 1 ಅವರ್ ನೀರನ್ನು ಕೊಡ್ತೀವಿ. ಸೊ ಅದೇ ರೀತಿ ರೊಟೇಷನ್ ಹೋಗ್ತಾ ಇರುತ್ತೆ ನೀರಿಗೆ. ಒಂಚೂರು ಇನಿಷಿಯಲ್ ಡೇಸಲ್ಲಿ ನೀರನ್ನು ಕಮ್ಮಿ ಕೊಡ್ತೀವಿ, ಒಂದು 15 ಡೇಸ್ವರೆಗೂ. ಅದಾದಮೇಲೆ 15 ಡೇಸ್ ಆದಮೇಲೆ ನೀರನ್ನು ಜಾಸ್ತಿ ಮಾಡ್ಕೊತೀವಿ. ಇದು ವಾಟರ್ ಮ್ಯಾನೇಜ್ಮೆಂಟ್ ಆದರೆ. ಫಸ್ಟ್ ಡ್ರೆಂಚಿಂಗ್ ಬಂದುಬಿಟ್ಟು ನಾವು ರ್ಯಾಡಿಫಾರ್ಮ ಮತ್ತು ರೋಕೋ, ಥ್ಯಾಫ್ಯಾಟ್ ಮೀಥೇಲ್ ಅಂತ ಇರುತ್ತೆ ರೋಕೋದಲ್ಲಿ. ಮತ್ತು ರ್ಯಾಡಿಫಾರ್ಮಲ್ಲಿ ಬಂದುಬಿಟ್ಟು ಸೀವಿಡ್ ಎಕ್ಸ್ಟ್ರಾಕ್ಟು, ಒಂದು ಅಮೋನಿಯಾ ಆಸಿಡ್ಸು, ಪ್ರೋಟೀನ್ ಈ ರೀತಿಯಾದಂಥ ಕಂಟೆಂಟ್ ಎಲ್ಲ ಇರುತ್ತೆ. ಇದು ತುಂಬಾ ಸ್ಟ್ರೆಸ್ ರಿಲೀಫ್ ಆಗೂ ವರ್ಕ್ ಮಾಡುತ್ತೆ ಮತ್ತು ವೈಟ್ ವುಡ್ ಫಾರ್ಮೇಷನ್ಗೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡೇ 5 ಅಂದರೆ ಪ್ಲಾಂಟೇಷನ್ ಮಾಡಿ 5 ದಿನಕ್ಕೆ ನಾವು ಈ ಒಂದು ಡ್ರೆಂಚಿಂಗನ್ನು ಮಾಡ್ತೀವಿ. ಸೊ ತುಂಬಾ ಎಫೆಕ್ಟಿವ್ ರಿಸಲ್ಟ್ಸ್ ಇದೆ. ಲಾಸ್ಟ್ ಟೈಮ್ ನಾನು ಡ್ರೆಂಚ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಈ ಸರಿನೂ ಸಹ ಇದರಲ್ಲಿ ಡ್ರೆಂಚ್ ಮಾಡಿದ್ದೀನಿ. ಸೊ ಅದರ ರಿಸಲ್ಟ್ಸು ಸಹ ನಿಮಗೆ ಗೊತ್ತಾಗ್ತಿರುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಯಾವ ರೀತಿ ರೂಟ್ ಫಾರ್ಮೇಷನ್ ಆಗಿದೆ ಮತ್ತು ಡೆವಲಪ್ಮೆಂಟ್ ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಸೊ ಇದೊಂದು ಫಸ್ಟ್ ಡ್ರೆಂಚಿಂಗ್ ಇದನ್ನು ಮಾಡ್ತೀನಿ. ಸೊ ಇದ್ರ ಜೊತೆಗೆ ಇನ್ಸೆಕ್ಟಿಸೈಡ್ ಯಾವುದಾದ್ರೂ ಹಾಕ್ಕೋಬೋದು. ಬಟ್ ನಾವು 5th ಡೇಯಲ್ಲಿ ಡ್ರೆಂಚ್ ಮಾಡೋ ಕಾರಣದಿಂದ ನಾನು ಯಾವುದೇ ರೀತಿಯಂಥ ಇನ್ಸೆಕ್ಟಿಸೈಡ್ ಹಾಕೊಳ್ಳೋದು. ನೆಕ್ಸ್ಟ್ ಡ್ರೆಂಚ್ ಅಥವಾ ಡ್ರಿಪ್ಪಲ್ಲಿ ನಾನು ಇನ್ಸೆಕ್ಟಿಸೈಡನ್ನು ಬಿಡ್ತೀನಿ. ಏನಕ್ಕಪ್ಪ ಅಂದರೆ ಯಾವುದಾದ್ರೂ ಇನ್ಸೆಕ್ಟ್ ಭೂಮಿಯಲ್ಲಿ ಹುಳ ಇದ್ದರೆ ಅದು ಕಂಪ್ಲೀಟ್ಲಿ ಕಿಲ್ ಮಾಡುತ್ತೆ. ಆ ಕಾರಣದಿಂದ ಇನ್ಸೆಕ್ಟಿಸೈಡ್ ಹಾಕ್ಕೊಳ್ಳೋದು. ಯೂಶಲಿ ಆಕ್ಟರ್ ಹಾಕ್ಕೊತಾರೆ, ವ್ಯಾಲಿನ್ ಫ್ಲೆಕ್ಸಿ ಹಾಕ್ಕೊತಾರೆ, ಅದಾದಮೇಲೆ ಎಲೆಕ್ಟ್ರಾನ್ ಹಾಕ್ಕೊತಾರೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಾವು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿಯಂಥ ಇಶ್ಯೂ ಇರೋದಿಲ್ಲ. ಬಟ್ 10 ಡೇಸ್ ಆದರೆ ಒಳ್ಳೆಯದು. ಯಾಕೆಂದರೆ ಗಿಡ ಇನಿಷಿಯಲಿ ನಾವು ಪ್ಲಾಂಟೇಷನ್ ಮಾಡಿ 5 ಡೇಸ್ ಅಂದರೆ ತುಂಬ ವೀಕಲ್ಲಿರುತ್ತೆ ಗಿಡ. ಸೊ ಆ ಕಾರಣದಿಂದ ನಾವು ಇನ್ಸೆಕ್ಟಿಸೈಡ್ ಹಾಕ್ಕೋಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂದರೆ 7th ಡೇ ಅಂದರೆ 26th ಅನ್ಕೊತೀನಿ ಮೇ ಬಿ ನಾವು ಸ್ಪ್ರೇ ಮಾಡಿದ್ದು. 26th ನಾವೇನೆಲ್ಲ ಸ್ಪ್ರೇ ಮಾಡಿದ್ವಿ ಅಂದರೆ ಏಪ್ರಿಲ್ 26 ನಾವು ಪ್ಲಾಂಟೇಷನ್ ಮಾಡಿದ ಡೇಟ್ ಬಂದುಬಿಟ್ಟು 18ನೇ ತಾರೀಕು. ಸೊ 5 ಡೇಸ್ ಅಂದರೆ 5 to 6 ಡೇಸಲ್ಲಿ ನಾವು ರ್ಯಾಡಿಫಾರ್ಮು ಮತ್ತು ರೋಕೋನ
ಡ್ರಂಚ್ ಮಾಡಿದ್ವಿ. ಮತ್ತು 7th ಡೇ ನಾವು ಒಂದು ಸ್ಪ್ರೇಗೆ ಹೋಗ್ತಿದ್ದೀವಿ. ಏನಪ್ಪ ಸ್ಪ್ರೇ ಅಂದರೆ ಇಮ್ಡಾ ಕ್ಲೋರಿಫೈಡು 30%, ಅದ್ರ ಜೊತೆಗೆ ಆಂಬಿಷನ್ ಅಮೋನಿಯಾ ಆ್ಯಸಿಡ್ ಇರುತ್ತೆ. ಸೊ ಇದೊಂದು ಅದಾದಮೇಲೆ ಅದ್ರ ಜೊತೆಗೆ ಒಂದು ಫಂಗಲ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಹ್ಯಾಂಡ್ ಟ್ರ್ಯಾಕಲ್ಲಿ ಹಾಕ್ಕೊಂಡಿದ್ದೀವಿ. ಯಾಕೆ ಅಂದರೆ ಯೂಶ್ವಲಿ ಫಸ್ಟ್ ಸ್ಪ್ರೇಗೆ ನಾವು ಹೋಗ್ತೀವಿ ಒಂದು ಸಾಫ್ ಆಗಿರಲಿ, ಬ್ಯಾವಸ್ಟಿನ್ ಆಗಿರಲಿ, ಈ ರೀತಿಯಂತಹ ಒಂದು ಟೆಕ್ನಿಕಲ್ಸ್ಗೆ. ಯಾಕೆಂದರೆ ಫಂಗಲ್ ಇನ್ಫೆಕ್ಷನ್ ಏನಾದರೂ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಇದನ್ನು ಸ್ಪ್ರೇ ಮಾಡ್ತೀವಿ. ಸೊ ಈ ಮೂರು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ವಿ. ಸೊ ಈ ಒಂದು 3 ಏನಕ್ಕಪ್ಪ, ಮೊದಲಿಗೆ ಇಮ್ಡಾಕ್ಲೋರಿಫೈಡು ವೈಟ್ ಫ್ಲೇಸ್ಗೆ, ಆಮೇಲೆ ಆಂಬಿಷನ್ನು ಡೆವಲಪ್ಮೆಂಟ್ಗೆ, ಅದಾದಮೇಲೆ ಆ್ಯಂಟ್ರಕಲ್ಲು ಫಂಗಲ್ ಇನ್ಫೆಕ್ಷನ್ಗೆ. ಸೊ ಇದು ನಮಗೆ ಡೇ 7ವರೆಗೂ ಏನೆಲ್ಲ ಸ್ಪ್ರೇ ಮಾಡಿದ್ದೀನಿ ಅಂತ ಆಯಿತು. ಸೊ ನೆಕ್ಸ್ಟ್ 3 ಡೇಸಲ್ಲಿ ನಾವು ಅನದರ್ 3 ಡೇಸ್ ಒಳಗಡೆ ಒಂದು ಡ್ರಿಪ್ಪಲ್ಲಿ ಒಂದು ಟಾನಿಕನ್ನು ಬಿಡ್ತೀವಿ. ಸೊ ಏನಪ್ಪ ಟಾನಿಕು ಅಂದರೆ ಇಫ್ಕೋದು ನಿಮ್ಗೆ ಗೊತ್ತೇ ಇರುತ್ತೆ, ಸಾಗರಿಕ ಅಂತ ಹೇಳ್ಬಿಟ್ಟು ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಒಳ್ಳೆ ರಿಸಲ್ಟ್ಸ್ ಇರುವಂತಹ ಒಂದು ಟೆಕ್ನಿಕಲ್ ಅದು. ಅದರಲ್ಲಿ ನಮಗೆ ಒಂದು ಗ್ರೋತ್ ಹಾರ್ಮೋನ್ಸು, ಸೈಟೋಕಿನಿಸ್ ಆಗಿರಲಿ ಮತ್ತು ಕೆಲವೊಂದು ಗ್ರೋತ್ ಹಾರ್ಮೋನ್ಸು, ಅದ್ರ ಜೊತೆಗೆ ಸೀವಿಡ್ ಎಕ್ಸ್ಟ್ರಾಕ್ಟು ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ಇದೆ. ಸಹ ನಿಮಗೆ ಬಜೆಟಲ್ಲಿ ಬರುತ್ತೆ, ನೀವು ಕನ್ಸಿಡ್ರೇಷನ್ ಮಾಡ್ಕೊಂಡು ನಿಮ್ಮ ಒಂದು ತೋಟಕ್ಕೆ ಬಿಟ್ಕೋಬೋದು. ನಾನು ಎಕರೆಗೆ 1 ಲೀಟರ್ ಲೆಕ್ಕದಲ್ಲಿ ಈ ಒಂದು ಸಾಗರಿಕನ ಬಿಟ್ಟಿದ್ದೀನಿ. ಸೊ ನೀವು ಸಹ ಬಿಟ್ಕೋಬೋದು, ಯಾವುದೇ ರೀತಿಯಂತಹ ತೊಂದರೆ ಇರೋದಿಲ್ಲ. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಅದಾದಮೇಲೆ ನಾನು ನೆಕ್ಸ್ಟು ಫರ್ಟಿಲೈಸರ್ ಹೋಗಿದ್ದೆ, ಜಿಟಾಲ್ ಕಂಪ್ನಿದು ಟೊಮಾಟೊ ಸ್ಪೆಷಲ್ ಸ್ಟೇಜ್ 1. ಇದನ್ನು ಬಿಟ್ಟಿದ್ದು 15ನೇ ತಾರೀಕು ನಾನು ಫರ್ಟಿಲೈಸರ್ಸಲ್ಲಿ ಹೇಳ್ತಿರೋದು. ಸೊ ಈ ಒಂದು ಫರ್ಟಿಲೈಸರ್ಸಲ್ಲಿ ಬಿಟ್ಟಿದ್ದು 15ನೇ ತಾರೀಕು. ಈ ಒಂದು ಫರ್ಟಿಲೈಸರ್ ಬಂದುಬಿಟ್ಟು ನಿಮಗೆ ವೆಜಿಟೇಟಿವ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಮತ್ತು ಫ್ಲವರಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಂಪ್ನಿ ಕ್ಲೈಮ್ ಮಾಡುತ್ತೆ. ಬಟ್ ರಿಯಲಿ ಇಟ್ ವರ್ಕ್ಸ್, ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಜಿಟಾಲ್ ಕಂಪ್ನಿದು ಸ್ಟೇಜ್ 1 ಅಂತ ಹೇಳ್ಬಿಟ್ಟು. ಹೈಲಿ ರೆಕಮೆಂಡಬಲ್ ಪ್ರಾಡಕ್ಟು, ನೀವು ಯೂಸ್ ಮಾಡ್ಬೋದು. ಸೊ ಎಷ್ಟಪ್ಪ ಯೂಸ್ ಮಾಡಿದ್ದೀನಿ ಅಂದರೆ, ನಾನು ಅರೌಂಡ್ 13 kg ಯೂಸ್ ಮಾಡಿದ್ದೀನಿ. 12 to 13 kgs ನಾಟ್ ಎಕ್ಸಾಕ್ಟ್ಲಿ. ನಾನು ಒಂದು ಮೂಟೆ ತಗೊಂಬಂದಿನಿ 50, ಅದರಲ್ಲಿ 12.5 kg ಅಂದ್ಕೊಳ್ಳಿ, ಅರ್ಧ ಮೂಟೆ ಬಿಟ್ಟಿದ್ದೀನಿ. ಸೊ 13,000 ಪ್ಲಾಂಟ್ಸ್ಗೂ ಸೇರಿ. ಸೊ ಇದನ್ನು ಫರ್ಟಿಲೈಸರ್ಸು. ಆಮೇಲೆ ನಾನು ಡೇ 14th ಬೆನಿವೆನ ಸ್ಪ್ರೇ ಮಾಡಿದ್ದೀನಿ. ಸೊ ಈ ಒಂದು ಬೆನಿವೆ ಜೊತೆಗೆ 1/2 ಗ್ರಾಮ್ ಪ್ರೈಡನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ದೀನಿ. 90 ಲೀಟರ್ಸ್ ಆಫ್ ಬೆನಿವೆನ ಸ್ಪ್ರೇ ಮಾಡಿದ್ದೀನಿ. 90 ಲೀಟರ್ಸ್ ಅಂದರೆ ಬೆನಿವೆ ಟೆಕ್ನಿಕಲ್ ಬಂದ್ಬಿಟ್ಟು 180 ml 90 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು 1/2 ಗ್ರಾಮ್ ಪ್ರೈಡನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ. ಈ ಒಂದು ಪ್ರೈಡನ್ನು ಯಾಕೆ ಹಾಕ್ಕೋಬೇಕು ಅಂದರೆ, ಈಗಂತ ಸ್ಟೇಜಲ್ಲಿ ಪ್ರೈಡ್ ಹಾಕ್ಕೊಳ್ಳೇಬೇಕು, ನೆಸೆಸಿಟಿ ಬಂದುಬಿಟ್ಟಿದೆ. ಸೊ ಮೊದಲಿಗೆ ಬೆನಿವೆದಜಿಗೆ ಏನೂ ಹಾಕ್ಕೊತಿರ್ಲಿಲ್ಲ, ಈಗ ಪ್ರೈಡ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಿದ್ದೀವಿ. ಸೊ ತುಂಬಾ ಸೊಳ್ಳೆ ಕಾಟ, ಆಮೇಲೆ ಈ ಒಂದು ಗ್ರೀನ್ ಫ್ಲೈ ಕಾಟನು ತುಂಬ ಚೆನ್ನಾಗಿ ಜಾಸ್ತಿ ಇದೆ. ಅದು ಈ ಒಂದು ಕಾಂಬಿನೇಷನ್ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಪ್ರೈಡ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಹೋಗ್ತಿದೆ ಎಲ್ಲ ಸೊಳ್ಳೆ ಮತ್ತು ವೈಟ್ ಫ್ಲೈ ಟ್ರಿಪ್ಸ್ ಆಗಿರಲಿ, ನೀಟಾಗಿ ಹೋಗ್ತಿದೆ. ಸೊ ಇಲ್ಲಿವರೆಗೂ ನಾನು ಇಷ್ಟು ಮಾಡಿದ್ದೀನಿ ಪ್ರೆಸೆಂಟಿಗೆ. ಸೊ ಇನ್ ಫರ್ದರ್ ನಾನು ಯಾವುದೇ ಒಂದು ಪ್ರೋಸೆಸ್ ಮಾಡಬೇಕಂದ್ರೂ ಸಹ ಕಂಪ್ಲೀಟ್ಲಿ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈಗ ನಮ್ಮ ತೋಟದಲ್ಲಿ ಏನು ವೆಜಿಟೇಟಿವ್ ಗ್ರೋತ್ ಏನಂತ ಹೇಳಿದೆ ನಿಮ್ಗೆ ಆಗಲೇ, ರಾಡಿ ಫಾರ್ಮಿಂದ ಆಗಿರಲಿ ಮತ್ತು ಅದರಿಂದ ಸೈಡ್ ಬ್ರಾಂಚಸ್ ಆಗಿರಲಿ, ಸಾಗರಿಕದಿಂದ ಆಗಿರಲಿ, ಈ ಒಂದು ಎಲ್ಲ ಕೋರ್ಸ್ ಏನು ಮಾಡಿದ್ದೀನಿ. ಸೊ ಈ ಒಂದು ಕೋರ್ಸ್ಗೆ ನನಗೆ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂತಲೂ ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೀವು ಗಿಡ ಕಾಣಿಸ್ತಿರ್ಬೋದು ನಿಮಗೆ, ತುಂಬಾ ಹೆಲ್ತಿ ಇದೆ. ಸೈಡ್ ಬ್ರಾಂಚಸ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹೊಡಿತಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ತುಂಬಾ ಹೆಲ್ತಿ ಇದೆ ಕ್ರಾಪು. ಸೊ ಪ್ರತಿಯೊಂದು ಗಿಡನೂ ಸಹ ತುಂಬ ಚೆನ್ನಾಗಿದೆ. ಸೊ ನೀವು ಕಣ್ಣಲ್ಲಿ ನೋಡ್ಬಿಟ್ಟೆ ನೀವು ಬಿಲೀವ್ ಮಾಡಬೇಕು, ಯಾಕೆಂದರೆ ನೋಡದೆ ಮಾಡದೆ ನಾವೇನು ಇದು ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಇದೆ ವೆಜಿಟೇಟಿವ್ ಗ್ರೋತು. ಇಲ್ಲಿ ನೋಡ್ಬೋದು ಸೈಡ್ ಬ್ರಾಂಚಸ್ ಬರ್ತಿದೆ, 15 ಡೇಸ್ ಆಗಿದೆ. ಈ ರೀತಿ ಸೈಡ್ ಬ್ರಾಂಚಸ್ ಬರಬೇಕು. ಇದರಿಂದ ಏನಪ್ಪ ಉಪಯೋಗ ಅಂತಲೂ ಕೇಳ್ಬೋದು ನೀವು. ಸೊ ಮೇಜರಾಗಿ ಇದರಿಂದ ಉಪಯೋಗ ಏನಪ್ಪ ಅಂದರೆ ಸಿಂಪಲ್ಲು, ನಮ್ಮ ತೋಟದಲ್ಲಿ ಎಷ್ಟು ಸೈಡ್ ಬ್ರಾಂಚಸ್ ಬಂದು ಗಿಡ ಎಷ್ಟು ಚೆನ್ನಾಗಿ ಒಡೆದು ಕಾಯಿ ಫ್ರೂಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಅಂದರೆ ಸೈಡ್ ನಂಬರ್ ಆಫ್ ಬ್ರಾಂಚಸ್ ಬಂದಷ್ಟು ನಂಬರ್ ಆಫ್ ಫ್ರೂಟಿಂಗ್ ಬರುತ್ತೆ, ನಂಬರ್ ಆಫ್ ಫ್ಲವರಿಂಗ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ ಫ್ರೂಟಿಂಗ್ ಬರುತ್ತೆ, ನಮಗೆ ಒಳ್ಳೆ ರಿಟರ್ನ್ಸು ಬರುತ್ತೆ. ಅಟ್ ದ ಎಂಡ್ ಈಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ ಆ ಕಾರಣದಿಂದ. ಸೊ ಈಗ ನೀವು ಅಲರ್ಟ್ಸ್ ನೋಡಿದ್ರೆ ಈ ರೀತಿ ನಿಮಗೆ ವೈಟ್ ಫ್ಲೈ ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ, ತುಂಬಾ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಸ್ಪ್ರೇ ಏನು ಮಾಡ್ತೀನೋ ಅಂತಲೂ ಸಹ ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಡೇ ಬೈ ಡೇ ನಿಮಗೆ ಇದೇ ರೀತಿಯಾದಂತಹ ಒಂದು ಡೀಟೈಲ್ಡ್ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿ ನನ್ನ ಒಂದು ತೋಟದಲ್ಲಿ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಮಾತ್ರ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಾವು ಫರ್ದರ್ ಯಾವುದೇ ರೀತಿಯಾದಂತಹ ಕೆಮಿಕಲ್ ಸ್ಪ್ರೇ ಮಾಡಿದ್ರು, ಫರ್ಟಿಲೈಸರ್ ಬಿಟ್ಟರು ಇದರಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಯೂಟ್ಯೂಬ್ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಒಂದು ಬ್ಯಾಚ್ ಮುಂದೆ ಇತ್ತು ಅಂದರೆ ನೀವು ಮಾರ್ಚಲ್ಲಿ ಏನಾದರೂ ಪ್ಲಾಂಟೇಷನ್ ಮಾಡಿದ್ದೀರಿ ಅಂದರೆ, ನಂದು ಮೆಟ್ಲಾಕ್ಸಿಲ್ ಮ್ಯಾನ್ ಅಂತ ಒಂದು ಪೇಜ್ ಇದೆ. ಸೊ ಆ ಒಂದು ಪೇಜ್ನ ವಿಸಿಟ್ ಮಾಡಿ. ಆ ಪೇಜಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಒಂದು ಬ್ಯಾಚ್ ಮಾಡಿದ್ದೀನಿ, ಅಥರ್ವ ಅನ್ನೋ ಒಂದು ಸೀಡನ್ನು ಪ್ಲಾಂಟೇಷನ್ ಮಾಡಿ. ಸೊ ಅದರಿಂದ ತುಂಬಾ ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಾನು ಏನೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿದ್ದೀನಿ, ಯೂಶ್ವಲಿ ಈ ಒಂದು ವೈರಸನ್ನು ಹತೋಟಿ ಮಾಡೋದು. ಸೊ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇರ್ತೀನಿ, ಅದರಲ್ಲಿ ತಿಳಿಸಿದ್ದೀನಿ. ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನೀವೇನಾದರೂ ಫಾಲೋ ಅಪ್ ಮಾಡ್ತೀರಿ ಈಗ ಪ್ರೆಸೆಂಟು ಅಂತ ಅಂದರೆ. ಸೊ ಇದಿಷ್ಟು ಈ ಒಂದು ಡೀಟೇಲ್ಸು.
ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಕೆಮಿಕಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಅಂದರೆ ವೈರಸ್ನ ಹತೋಟಿ ಮಾಡೋದು, ಯಾವ ರೀತಿ ಟೊಮೆಟೊ ಕ್ರಾಪ್ನ ಅತಿ ಹೆಚ್ಚು ಹೀಲ್ಡ್ ತೆಗೆಯೋದು, ಸೈಡ್ ಬ್ರಾಂಚಸ್ ಓಡಿಸೋದಾಗಿರಲಿ, ಮತ್ತು ಉತ್ತಮವಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ನಾನು ಮಾಡಿ ಅದನ್ನು ರಿಸಲ್ಟ್ ಬಂದಿರೋದನ್ನು ಏನೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ತೋಟದಲ್ಲಿ ನೀವು ಮಾಡ್ಕೋಬೋದು. ಸೊ ಇದನ್ನು ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಅಂತ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಜವಾನ್ ಜೈ ಕಿಸಾನ್.